ಜೈ ಸದ್ಗುರು ಭಂ ಬಾಬಾ ನಮೋ ನಮಃ. ಭಂ ಬಾಬಾ ಗುರುಪೂರ್ಣಿಮೆಯ ಮಹತ್ವ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಶಿಷ್ಯನ ಅಜ್ಞಾನವನ್ನೆಲ್ಲ ಕಣ್ಣು ಬೇನೆಯನ್ನು ಜ್ಞಾನವೆಂಬ ಶಕ್ತಿಯಿಂದ ಗುರಿಪಡಿಸಿ ಆತನು ಎಲ್ಲೆಡೆ ಕೀರ್ತಿ ಹರಡುವಂತೆ ಮಾಡುವ ಶ್ರೀ ಗುರುವಿಗೆ ನಮಸ್ಕಾರಗಳು. ನಮ್ಮ ಜೀವನದ ತಂದೆ ತಾಯಿ ನಂತರದ ಸ್ಥಾನವನ್ನು ಗುರುವಿಗೆ ನೀಡಲಾಗುತ್ತದೆ. ಗುರುವು ಶಿಕ್ಷಣವನ್ನು ಕಲಿಸುವುದು ಮಾತ್ರವಲ್ಲದೆ ತನ್ನ ಶಿಷ್ಯರಲ್ಲಿ ಮೌಲ್ಯಗಳನ್ನು ಹಾಗೂ ಬದುಕಲು ಬೇಕಾಗಿರುವ ಜೀವನ ಪಾಠಗಳನ್ನು ಕಲ್ಪಿಸಿಕೊಡುತ್ತಾರೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬ ಶ್ಲೋಕವನ್ನು ನಾವು ದಿನನಿತ್ಯ ಪಠನ ಮಾಡುತ್ತೇವೆ. ಇಲ್ಲಿ ಗುರುವಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ. ಗುರು ಎಂಬ ಶಬ್ದ ಗು ಮತ್ತು ರು ಎಂಬ ಎರಡು ಮೂಲ ಅಕ್ಷರಗಳನ್ನು ಹೊಂದಿದೆ. ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ, ರು ಎಂದರೆ ದೂರ ಮಾಡುವ ಎಂದರ್ಥ. ರು ಎಂದರೆ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವರಿಗೆ ಗುರು ಎಂದು ಕರೆಯುತ್ತೇವೆ. ನಹಿ ಜ್ಞಾನೇನ ಮುಕ್ತಿ ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ದೊರೆಯುವುದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದ ಮುಕ್ತಿ ನೋಡೋಣ ಎಂದು ದಾಸಶ್ರೇಷ್ಠರೇ ಕೊಂಡಾಡಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಸಫಲತೆಯನ್ನು ಹೊಂದಬೇಕಾದರೆ ಸೂಕ್ತ ಮಾರ್ಗದರ್ಶನ ಹಾಗೂ ಪರಿಶ್ರಮ ಬೇಕಾಗುತ್ತದೆ. ಮಾರ್ಗದರ್ಶನವನ್ನು ನೀಡಲು ಯೋಗ್ಯ ಗುರುಗಳು ಸಹ ಇರಲೇಬೇಕಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕಾದರೆ ಆತನ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು. ಸಮಸ್ತ ಜೀವಾಣುಗಳನ್ನು ನಿಯಂತ್ರಿಸುವ ದೇವಾನುದೇವತೆಗಳೇ ಸಹ ಎಷ್ಟೋ ಬಾರಿ ಗುರು ಎಂಬ ಶಕ್ತಿಗೆ ಮೊರೆ ಹೋಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಅಂತಹ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಗುರುಪೂರ್ಣಿಮೆ ಮಹತ್ವದ ದಿನವಾಗಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದುವೇ ಹಿಂದೂಗಳಾದಂತಹ ನಮ್ಮ ಪಾಲಿನ ನಿಜವಾದ ಗುರುವಿನ ದಿನವಾಗಿದೆ ಅಥವಾ ಸದ್ಗುರುಗಳ ದಿನವಾಗಿದೆ. ಈ ದಿನ ತಮ್ಮ ಗುರುಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ. ಈ ವರ್ಷದ ಗುರುಪೂರ್ಣಿಮೆ ಜುಲೈ 29ರಂದು ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಯ ಮಹತ್ವ ಮತ್ತು ಹೇಗೆ ಆಚರಿಸಬೇಕು. ಗುರುಪೂರ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಎಂದು ಕರೆಯುತ್ತಾರೆ. ಮಹಾಭಾರತದ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವೇದವ್ಯಾಸರು ಜನಿಸಿದ್ದು ಇದೇ ಹುಣ್ಣಿಮೆ ದಿನದಂದು. ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಎಂಬ ಒಂದು ಶ್ಲೋಕವಿದೆ. ಅಂದರೆ ವ್ಯಾಸರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೇ ಆಗಿದ್ದಾರೆ. ವೇದವ್ಯಾಸರ ಹಿಂದಿನ ಹೆಸರು ಕೃಷ್ಣ ದ್ವೈಪಾಯನ. ಗುರು ವೇದವ್ಯಾಸರು ತಂದೆ ಪರಾಚರ ಮಹರ್ಷಿಗಳು. ಅವರು ಒಮ್ಮೆ ಮೀನುಗಾರರ ಪುತ್ರಿಯಾದ ಸಚ್ಛವತಿ ಎಂಬಾಕೆಯೊಡನೆ ಯಮುನಾ ನದಿಯಲ್ಲಿ ದ್ವೀಪದಲ್ಲಿ ಸಂಧಿಸಿದಾಗಲೇ ಗುರು ವೇದವ್ಯಾಸರು ಜನಿಸುತ್ತಾರೆ. ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದ್ದರಿಂದ ಹಾಗೂ ನೋಡಲು ಕಪ್ಪು ವರ್ಣದವನಾಗಿದ್ದರಿಂದ ಅವರಿಗೆ ಕೃಷ್ಣ ದ್ವೈಪಾಯನ ಎಂದು ಹೆಸರಿಡಲಾಯಿತು. ಮೊದಲು ವೇದ ಒಂದೇ ಆಗಿತ್ತು. ಸಮಗ್ರವಾದ ವೇದ ರಾಶಿಗಳನ್ನು ಕಲಿಯಲು ವಿದ್ಯಾರ್ಥಿಗಳು ಪರದಾಡುತ್ತಿರುವುದನ್ನು ಕಂಡು ಗುರು ವೇದವ್ಯಾಸರು ಆ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂಬ 4 ಭಾಗಗಳಾಗಿ ವಿಂಗಡಿಸಿ ತಮ್ಮ 4 ಶಿಷ್ಯರಾದ ಪೈಲ, ವೈಶಂಪಾಯನ, ಜಮಿನಿ ಹಾಗೂ ಸುಮಂತು ಮುನಿಗಳಿಗೆ ಬೋಧಿಸುತ್ತಾರೆ. ಈ 4 ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಈ ವೇದಗಳನ್ನು ಬೋಧಿಸುತ್ತಾರೆ. ಹೀಗೆ ವೇದವ್ಯಾಸರು ಇಂದಿಗೂ ಸಹ ಗುರು ಶಿಷ್ಯರಿಗೆ ಬೋಧಿಸಲ್ಪಡುತ್ತಿದೆ. ವ್ಯಾಸ ಎಂಬ ಪದಕ್ಕೆ ವಿಂಗಡಿಸುವಿಕೆಯ ಎಂಬ ಅರ್ಥವು ಬರುತ್ತದೆ. ವೇದಗಳನ್ನು ವಿಂಗಡಿಸಿದ ಕಾರಣಕ್ಕಾಗಿ ಅವರಿಗೆ ವೇದವ್ಯಾಸರು, ಗುರು ವೇದವ್ಯಾಸರು ಎಂಬ ಹೆಸರು ಬಂದಿದೆ. ವೇದ ಮಂತ್ರಗಳನ್ನು ಉಚ್ಚರಿಸುವ ಮೊದಲು ಗುರುಭ್ಯೋ ನಮಃ ಹರಿಃ ಓಂ ಎಂದು ನಾವು ಪ್ರಾರಂಭಿಸುತ್ತೇವೆ. ಇದು ವೇದಗಳನ್ನು ವಿಂಗಡಿಸಿದಂತಹ ಗುರು ವೇದವ್ಯಾಸರಿಗೆ ನಾವು ಸಲ್ಲಿಸುವ ಗೌರವ ಎಂದರೆ ತಪ್ಪಾಗುವುದಿಲ್ಲ. ಗುರು ವೇದವ್ಯಾಸರು ನೀಡಿರುವ ಮಹಾಭಾರತದ ಕಾವ್ಯ ಅದ್ವಿತೀಯ ಹಾಗೂ
ಈ ಮಹಾಭಾರತದಲ್ಲಿರೋ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ 2 ಅಡಕವಾಗಿವೆ. ಗುರು ವೇದವ್ಯಾಸರು 18 ಪುರಾಣಗಳನ್ನು, ಯೋಗ ಭಾಷ್ಯಗಳನ್ನು ಬರೆದಿದ್ದಾರೆ. ಆದುದರಿಂದಲೇ ಅವರು ಮಹಾಗುರುವಿನ ಸ್ಥಾನವನ್ನು ಪಡೆದಿರುತ್ತಾರೆ. ಗುರು ವೇದವ್ಯಾಸರು ಈ ದಿನದಂದು ಜನ್ಮ ತಾಳಿದ್ದರು ಎಂಬ ಕಾರಣಕ್ಕಾಗಿ ಅವರ ಸ್ಮರಣೆಗಾಗಿಯೇ ಆಷಾಢ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡಲಾಗುತ್ತದೆ. ಇನ್ನೊಂದೆಡೆ ಯುಗದಲ್ಲಿ ಈ ದಿನವನ್ನು ಶಿವಪರಮಾತ್ಮರು ತಮ್ಮ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದು ವೃಥ ಪ್ರಥಮ ದಿನ ಎಂದು ನಂಬಿಕೆಯಿಂದ ಆಚರಿಸುತ್ತಾರೆ. ಏಕಲವ್ಯ ತನ್ನ ಗುರುವಿಗೆ ಇದೇ ದಿನ ಗುರುಕಾರಣಿಕೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ಕೊಟ್ಟಿದ್ದರು. ಬುದ್ಧರು ಸಹ ಗುರುಪೂರ್ಣಿಮೆಯನ್ನು ಗೌತಮ ಬುದ್ಧನ ಪ್ರಥಮ ಧರ್ಮ ಉಪದೇಶದ ದಿನವನ್ನಾಗಿ ಆಚರಿಸುತ್ತಾರೆ. ಗೌತಮ ಬುದ್ಧರು ಜ್ಞಾನೋದಯ ಪಡೆದ ನಂತರ ಸಾರನಾಥದಲ್ಲಿ ತಮ್ಮ ಧರ್ಮೋಪದೇಶ ನೀಡಿದ್ದರು. ಆದ್ದರಿಂದ ಇದು ಬುದ್ಧ ಪೂರ್ಣಿಮೆ ಆಗಿದೆ. ಜೈನರಿಗೂ ಸಹ ಉತ್ತಮ ದಿನವಾಗಿದೆ. ಏಕೆಂದರೆ ಇದೇ ಪೂರ್ಣಿಮೆಯೆಂದು ಕೈವಲ್ಯವನ್ನು ಗಳಿಸಿದ ಜೈನ ತೀರ್ಥಂಕರ ಮಹಾವೀರರು ಮುಂದೆ ಗೌತಮ ಬುದ್ಧ, ಇಂದ್ರಭೂತಿ ಗೌತಮನನ್ನು ತಮ್ಮ ಪ್ರಥಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಗುರುಗಳಾದರು. ಜೊತೆಗೆ ಗುರುಪೂರ್ಣಿಮೆ ಚಾತುರ್ಮಾಸ ಪ್ರಾರಂಭವೂ ಸಹ ಹೌದು. ಮಠ, ಮಂದಿರ, ಆಶ್ರಮಗಳಲ್ಲೂ ಗುರುವ್ಯಾಸರ ಪೂಜೆಯಿಂದ ಚಾತುರ್ಮಾಸ ವ್ರತವನ್ನು ಯತಿವರ್ಯರು ಪ್ರಾರಂಭಿಸುತ್ತಾರೆ. ಈ ಚಾತುರ್ಮಾಸ ವ್ರತವು 4 ತಿಂಗಳುಗಳ ಕಾಲ ನಡೆದು ಕಾರ್ತೀಕ ಪೂರ್ಣಿಮೆಯೆಂದು ಮುಕ್ತಾಯಗೊಳ್ಳುತ್ತದೆ. ಗುರುಪೂರ್ಣಿಮೆಯನ್ನು ಹೇಗೆ ಮತ್ತು ಏಕೆ ಆಚರಿಸಬೇಕು? ಗುರುಪೂರ್ಣಿಮೆಯ ದಿನ ಗುರುತತ್ವದ ಪ್ರಭಾವ ಬೇರೆ ದಿನಗಳಿಗಿಂತಲೂ 1000 ಪಟ್ಟು ಜಾಸ್ತಿ ಇರುತ್ತದೆ. ಹೀಗಾಗಿ ಗುರು ಸನ್ನಿಧಾನಗಳಲ್ಲಿ ಗುರುಗಳನ್ನು ಪೂಜಿಸುವುದರಿಂದ ಜ್ಞಾನವನ್ನು, ಬುದ್ಧಿ ನಮಗೆ ಪ್ರಾಪ್ತಿಯಾಗುತ್ತದೆ. ಗುರುಪೂರ್ಣಿಮೆಯ ದಿನ ಗುರುವಿನಿಂದ ಅನುಗ್ರಹ, ಉಪದೇಶಗಳನ್ನು ಪಡೆದುಕೊಂಡರೆ ಯಾವುದೇ ವ್ಯಕ್ತಿಯೂ ಸಹ ಸಂದೇಹ, ಜಿಜ್ಞಾಸೆಗಳನ್ನು ಬಗೆಹರಿಸಿಕೊಂಡು ಉತ್ತಮ ಜೀವನವನ್ನು ನಡೆಸಲು ಸಹಾಯವಾಗುತ್ತದೆ. ಜೈ ಜೈ ಸದ್ಗುರು ಭಂ ಭಂ ಬಾಬಾ. ನಮೋ ನಮಃ.